ನೋಡಿ ತುಂಬ ಖುಷಿ ಆಯಿತು. ನಾನು ಆಲ್ಮೋಸ್ಟ್ ಇದು ಗ್ರಾಮೀಣ ಒಂದು ದೊಡ್ಡ ಜರ್ನಿ. ನಾನು ಇದನ್ನು ತುಂಬ ಕಾಯ್ತಾ ಇದ್ದೆ. ಅತಿ ಹೆಚ್ಚಾಗಿ ನಮ್ಮ ಜನರು ಹೇಗೆ ರಿಯಾಕ್ಟ್ ಮಾಡ್ತಾರೆ ನಮ್ಮ ಸಿನಿಮಾಗೆ, ಅವ್ರಿಗೆ ಹೇಗೆ ಇಷ್ಟ ಆಗುತ್ತೆ. ಸೊ ನಾವು ಹೇಳೋದೆಲ್ಲ ಹೇಳಿದ್ದೀವಿ ಸಿನಿಮಾದಲ್ಲಿ. ಬಟ್ ಇವತ್ತು ರಿಯಾಕ್ಷನ್ ನೋಡಿ ತುಂಬಾ ಖುಷಿ ಆಯಿತು. ಸೊ ನಾವು ಒಂದಷ್ಟು ಪಾಯಿಂಟ್ಸ್ ಅವ್ರಿಗೆ ಹೇಳಬೇಕಂತ ಅನ್ಕೊಂಡ್ವಿ ಸ್ಟೋರಿ ಮೂಲಕ. ಅದನ್ನೆಲ್ಲ ತುಂಬ ಚೆನ್ನಾಗಿ ಅವರು ರಿಸೀವ್ ಮಾಡಿದ್ದಾರೆ ಅಂತ ಅನಿಸ್ತು. ತುಂಬ ಖುಷಿ ಆಯಿತು. ಅದೇ ಒಂದು ಸಾಧಾರಣ ಮನುಷ್ಯ, ಒಂದು ಭಾರತದ ಪ್ರಜೆ, ಒಂದು ಸಾಮಾನ್ಯ ಮನುಷ್ಯ, ಒಂದು ಭಾರತದ ಪ್ರಜೆ, ಅವನ ಸೊಸೈಟಿಗೆ ಅವನ ನಾಡಿಗೆ ಏನು ಮಾಡ್ಬೋದು ಅಂತ ಇದು ತೋರಿಸಿರ್ಬೋದು. ಜೊತೆಗೆ ಇದು ಅದನ್ನ ಕಮರ್ಷಿಯಲ್ ಆಗಿ ತೋರಿಸಿರೋದು. ಅಂದರೆ ನಿಮಗೆ ಒಳ್ಳೆ ಸಾಂಗ್ಸ್ ಮೂಲಕ, ಒಳ್ಳೆ ಫೈಟ್ಸ್ ಮೂಲಕ, ಒಂದಷ್ಟು ಒಳ್ಳೆ ಲವ್ ಸ್ಟೋರಿ ಮೂಲಕ ಆ ಮೆಸೇಜ್ನ ಹೇಳಿರೋದು. ಸೊ ಅದರಿಂದ ತುಂಬ ಖುಷಿ ಆಗುತ್ತೆ. ಅವ್ರನ್ನ ತುಂಬ ಮಿಸ್ ಮಾಡ್ಕೊಂತೀವಿ. ಅವ್ರು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು, ತುಂಬ ಖುಷಿ ಪಡ್ತಾ ಇದ್ರು. ಅವ್ರ ಜೊತೆ ಆಕ್ಟ್ ಮಾಡೋದು ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಒಳ್ಳೆ ಕೋಆರ್ಟಿಸ್ಟ್. ಅಂದರೆ ನಾವು ಏನೇ ಮಾಡಬೇಕಂದ್ರೆ ಒಂದು ನಮಗೆ ಒಂದಷ್ಟು ಹೇಳ್ಕೊಡ್ತಾರೆ ಅವರು. ಆಮೇಲೆ ಅವರಿಂದನೇ ಸಾಕಷ್ಟು ಕಲ್ತಿದ್ದೀನಿ ಇಡೀ ಸಿನಿಮಾದಲ್ಲಿ. ಸೊ ತುಂಬ ಖುಷಿ ಆಯ್ತು. ಅವ್ರನ್ನ ಆಮೇಲೆ ಸ್ಕ್ರೀನ್ ಮೇಲೆ ಅವರ ಸೀನ್ಗಳು ನೋಡೋಕೆ ತುಂಬ ಖುಷಿ ಆಯಿತು. ಅದೇ ನಾವು ಆ್ಯಕ್ಚುಲಿ ಇದರಲ್ಲಿ ದೇವನೂರು, ನಿಡ್ಘಟ್ಟ, ಬಾಣಾವರ, ಆಮೇಲೆ ಚನ್ನಪಟ್ಟಣ, ಕನಕಪುರ ತುಂಬ ಕಡೆ ಶೂಟ್ ಮಾಡಿದ್ವಿ. ಅಲ್ಲಿ ಹೋಗಿ ಎಲ್ಲ ಜನರನ್ನ ಮೀಟ್ ಮಾಡಿ ಅವ್ರ ಜೊತೆಲ್ಲ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು ಇಡೀ ಶೂಟಿಂಗ್ ಕೂಡ. ಆಮೇಲೆ ನಮ್ಮ ಡೈರೆಕ್ಟರ್ ಚಂದ್ರವರು ಅವ್ರೇನು ಹೇಳಬೇಕಾಗಿತ್ತು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದನ್ನ ಜನ ಕೂಡ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ. ಸೊ ಈ ಸಿನಿಮಾ ಮಾಡೋದಕ್ಕೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮೇಘ ತುಂಬ ಆಗಿತ್ತು ಸೊ ಅವರು ಇಡೀ ಜರ್ನಿ ಈ ಸಿನಿಮಾದಲ್ಲಿ ತುಂಬ ಒಳ್ಳೆ ಕೋ ಸ್ಟಾರ್ ಆಗಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಒಂದೊಂದು ಸೀನ್ ಚೆನ್ನಾಗಿ ಡಿಸ್ಕಸ್ ಮಾಡಿ ಅವ್ರ ಜೊತೆ ತುಂಬ ಅದರಿಂದ ಮೋಸ್ಟ್ಲಿ ಆ ಸೀನ್ಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಸಪೋರ್ಟಿವ್ ಕೋ ಸ್ಟಾರ್. ತುಂಬ ಖುಷಿ ಆಯ್ತು ಅವ್ರ ಜೊತೆ ಕೆಲಸ ಮಾಡಿ. ಆಮೇಲೆ ಜೊತೆಗೆ ನಮ್ಮ ಲಹರಿ ಸಂಸ್ಥೆ ಈ ಸಿನಿಮಾ ಇಷ್ಟು ಚೆನ್ನಾಗಿ ರಿಲೀಸ್ ಆಗುತ್ತೆ ಅವರೇ ಕಾರಣ. ನಮ್ಮ ಸಿನಿಮಾಗೆ ಏನೇನು ಬೇಕು ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ರಿಲೀಸ್ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಥ್ಯಾಂಕ್ ಯು. ಸೊ ನಮ್ಮ ಇಡೀ ತಂಡಕ್ಕೆ ನನ್ನಿಂದ ಒಂದು ಥ್ಯಾಂಕ್ ಯು. ಆಮೇಲೆ ಈಗ ನೀವು ಒಂದು ಆಲ್ಮೋಸ್ಟ್ 5-6 ವರ್ಷದಿಂದ ನಮ್ಮ ಕೇಳ್ತಾನೆ ಇದ್ದೀವಿ ಯಾವಾಗ ಗ್ರಾಮೀಣ ಅಂತ. ಸೊ ಇವಾಗ ಗ್ರಾಮೀಣ ಬಂದಿದೆ. ನೀವು ನೋಡಿ ನೀವು ಇದೆಲ್ಲರಿಗೂ ತಲುಪಿಸ್ಬೇಕಂತ ಹೇಳಕ್ಕೆ ಥ್ಯಾಂಕ್ ಯು ಸಿರಿಲೋಸ್ಗೆ ಥ್ಯಾಂಕ್ ಯು. ಫೀಮೇಲ್ ಆಕ್ಟಿಂಗ್ ಅಂತ ಡ್ಯಾನ್ಸ್ ಬಂದು ಈ ಸಿನಿಮಾದಲ್ಲಿ ಪೂರ್ತಿ ಇರುವಂಥದ್ದು ಹೇಗೆ ತುಂಬ ಖುಷಿ ಆಗ್ತದೆ. ಆ್ಯಕ್ಚುಲಿ ಇದಕ್ಕೆ ನಾನು ಬಿಗ್ ಥ್ಯಾಂಕ್ಸ್ ನಮ್ಮ ಡೈರೆಕ್ಟರ್ ಬೇನೂರು ಚಂದ್ರು ಸರ್ ಹೇಳಬೇಕು. ಯಾಕಂದರೆ ಆ ಕುಸುಮಾ ಅನ್ನೋ ಪಾತ್ರನ ಅವರು ತುಂಬ ಕನಸ್ಕೊಂಡಿದ್ರು. ಐ ಹೋಪ್ ಸರ್ ನೀವು ಕನಸ್ಕೊಂಡಿರೋ ಪಾತ್ರನ ನಾನು ಜೀವ ತುಂಬಿದ್ದೀನಿ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ಈಗಿನ ಒಂದು ಇದರಲ್ಲಿ ನನಗೆ ಇಷ್ಟು ಒಳ್ಳೆ ಪಾತ್ರನ ಕೊಟ್ಟಿದ್ದಕ್ಕೆ. ತುಂಬ ಖುಷಿ ಆಗ್ತಿದೆ ನನಗೆ. ನನ್ನ ಪಾತ್ರದ ಹೆಸರು ಕುಸುಮಾ. ಸೊ ಆ ಕುಸುಮಾ ಪಾತ್ರಕ್ಕೆ ಎಲ್ಲ ಆಡಿಯನ್ಸಿಂದ ತುಂಬ ಪ್ರೀತಿ ಸಿಗ್ತದೆ. ಎಲ್ಲರೂ ಇಷ್ಟಪಡ್ತಾರೆ. ನಮ್ಮ ಸಿನಿಮಾನ ಎಲ್ಲರೂ ಇಷ್ಟಪಡ್ತಿದ್ದಾರೆ. ನಮ್ಮ ಕೆಮಿಸ್ಟ್ರಿ ತುಂಬ ಜನ ಎಲ್ಲರೂ ಇಷ್ಟಪಡ್ತಿದ್ದಾರೆ. ಸೊ ಈ ಒಳ್ಳೆ ರಿವ್ಯೂಸ್, ಪಾಸಿಟಿವ್ ರೆಸ್ಪಾನ್ಸ್ ನೋಡಿ ನಮಗೆ ಇಡೀ ಚಿತ್ರತಂಡಕ್ಕೆ ತುಂಬ ಖುಷಿ ಆಗ್ತದೆ. ಆ ಪಾತ್ರ ಎಲ್ಲ ನಿಮ್ಮ ಕೈಯಲ್ಲಿದೆ, ಜನರ ಕೈಯಲ್ಲಿದೆ. ಬಟ್ ಅದಲ್ಲ, ಈಗ ಗ್ರಾಮೀಣ ಒಂದು ದೊಡ್ಡ ಸಿನಿಮಾ. ಅಂದರೆ ಅದರಲ್ಲಿ ತುಂಬ ವಿಷಯಗಳಿದೆ. ಸೊ ನೀವು ಬೇಕಂದರೆ ಅದರಲ್ಲಿ ಹಲವಾರು ವಿಷಯ ಹೇಳೋದು ಅದು ಹೇಳೋದಿದೆ. ಅದು ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.